ವೀಕ್ಷಕರು ನೀವು ನೋಡ್ತಾರೆ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗೂ ಪ್ರೋಮೋ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ, ಹಾಗೂ ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಸಹ ಪೂರ್ತಿ ಅಥವಾ ಬೇರೆ ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಇವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ. ನನ್ನ ಎಲ್ಲ ಪ್ರೀತಿಯ ಜನತೆಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಅದೆಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ವೀಕ್ಷಕರು ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಫೈನಲ್ ಟಾಸ್ಕ್ ಅಂದರೆ ಕ್ಯಾಪ್ಟನ್ಸಿ, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಫೈನಲ್ ರೌಂಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ರು, ಅದು ಅಶ್ವಿನಿ ಹಾಗೂ ಧನುಷ್ ಅವರು ವೀಕ್ಷಕರೇ. ಸೊ ಅವರಿಬ್ಬರಲ್ಲಿ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಇವತ್ತಿನ ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋ ಏನು ಹೇಳ್ತೆ ಅಂದರೆ ಧನುಷ್ ಅವರು ಈ ಟಾಸ್ಕ್ನ ವಿನ್ನರ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ಬಿಗ್ ಬಾಸ್ ಅವರು ಅಲ್ಲಿ ಒಂದು ದೊಡ್ಡದಾದ ಟ್ವಿಸ್ಟ್ನ ಕೊಡ್ತಾರೆ. ಸೊ ಧನುಷ್ ಅವರ ತಪ್ಪನ್ನು ತಿದ್ದಿ ಹೇಳ್ತಾರೆ ವೀಕ್ಷಕರೇ. ಸೊ ಏನಾಗುತ್ತೆ, ಏನು ಮೆಜರ್ ತಗೋತಾರೆ ಧನುಷ್ ಅವರ ಅವ್ರ ಮೇಲೆ ಅನ್ನೋದನ್ನ ಇನ್ನೂ ಕಂಪ್ಲೀಟಾಗಿ ಗೊತ್ತಾಗಿಲ್ಲ ವೀಕ್ಷಕರೇ. ಸೊ ಗೊತ್ತಾದರೆ ಪಕ್ಕಾ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಏನಿದೆ ಇಲ್ಲಿ ಪಜಲ್ಸ್ಗಳನ್ನ ಸಾಲ್ವ್ ಮಾಡ್ತಾ ಆ ಚಾಕು ಏನಿದೆ ಅದನ್ನು ಕೆಳಗಡೆ ತೊಗೊಬರ್ಬೇಕು. ಸೊ ಯಾವುದೇ ರೀತಿಯಾದ ಚೇಂಜ್ ಮಾಡೋಂಗಿಲ್ಲ, ಅಂದರೆ ಎತ್ತಂಗಿಲ್ಲ ಆ ಬ್ಲಾಕ್ಸ್ಗಳನ್ನ. ಸೊ ಅದೇ ರೀತಿಯಾಗಿ ತೊಗೊಬರ್ಬೇಕು ಕೆಳಗಡೆ. ಅಲ್ಲಿ ಸ್ವಲ್ಪ ಎಡ್ವರ್ಟ್ ಮಾಡಿದ್ರು ಅಂತ ಬಿಗ್ ಬಾಸ್ ಅವರು ತಿದ್ದಿ ಹೇಳ್ತಾರೆ ಅಂತ ಹೇಳ್ಬೋದು, ಅದು ಧನುಷ್ ಅವ್ರಿಗೆ ವೀಕ್ಷಕರೇ. ಸೊ ನನಗೆ ಇದು ಯಾಕೋ ಕ್ಲಿಯರ್ ಪ್ಲ್ಯಾನ್ ಅಂತ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಅಶ್ವಿನಿ ಅವ್ರನ್ನ ಗೆಲ್ಸೋ ಇಂಟೆನ್ಷನಲ್ಲಿ ಬಿಗ್ ಬಾಸ್ ಅವರು ಇದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಅವರು ಕ್ಯಾಪ್ಟನ್ನು ಸಹ ಆಗಿರಲಿಲ್ಲ, ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಕೊಡ್ತಾರೆ. ಸೊ ಅದರ ನಂತರ ಟಾಸ್ಕ್ಗಳಲ್ಲಿ ಅವ್ರಿಗೆ ಫುಲ್ಲು ಫೇವರಿಸಮ್ ಇರುತ್ತೆ. ಸೊ ಇವಾಗ ಫೈನಲ್ ಟಾಸ್ಕ್ಗೂ ಬಂದಿರೋ, ಇವಾಗ ಒಂದು ಸಣ್ಣ ಮಿಸ್ಟೇಕಿಂದ ಬಿಗ್ ಬಾಸ್ ಅವರು ಅದನ್ನು ಎತ್ತಿ ಹಿಡ್ದು ಸೊ ಧನುಷ್ ಅವ್ರನ್ನ ಕ್ಯಾಪ್ಟನ್ ಆಗೋದ್ರಿಂದ ತಡೀತಾ ಇದ್ದಾರೆ. ಸೊ ಇಲ್ಲೊಂದೇನೋ ಸ್ವಲ್ಪ ಇಂಡಿಕೇಶನ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಬಿಗ್ ಬಾಸ್ ಅವ್ರಿಗೆ ಇಷ್ಟ ಇರಬೇಕೇನೋ ಅಶ್ವಿನಿ ಅವರು ಕ್ಯಾಪ್ಟನ್ ಆಗೋಕ್ಕೆ. ಸೊ ಆದ್ದರಿಂದ ಏನೋ ಸ್ವಲ್ಪ ಇಲ್ಲಿ ಚಮಕ್ ಮಾಡ್ತಾಯಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟಾಗಿತ್ತು ವೀಕ್ಷಕರೇ. ಸೊ ನಾನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ನಾನು ಬಿಗ್ ಬಾಸ್ ಅವ್ರಿಗೆ ಏನು ಬೈತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಅವ್ರು ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ, ಬಿಗ್ ಬಾಸ್ ಅವರು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು ತಿಳಿಸ್ಕೊಡಿ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಧ್ರುವಂತವರು ಸಹ ಅಶ್ವಿನಿ ಅವ್ರಿಗೆ ಫೇವರಿಸಮ್ ಮಾಡಿದ್ರಿ. ನಾವು ಕೊನೆ ಟಾಸ್ಕಲ್ಲಿ ಸ್ವಲ್ಪ ಏನೋ ಎಡ್ವರ್ಟಿಂದ ಬಿಗ್ ಬಾಸ್ ಅವರು ಅದನ್ನು ಎತ್ತಿ ಹಿಡ್ದು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಧನುಷ್ ಅವರ ಕ್ಯಾಪ್ಟನ್ಸಿ ಏನಿದೆ ಅದು ಅಶ್ವಿನಿಗೆ ಹೋಗ್ಬೋದು ಅಂತ ಅನ್ಕೋತೀನಿ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಅವರು ತಪ್ಪು ಮಾಡಿದ್ದಾರೆ. ಸೊ ಆದ್ದರಿಂದ ಅಶ್ವಿನಿ ಅವ್ರಿಗೆ ಆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೋದಿಲ್ಲ, ಅಂದರೆ ಏನಾದ್ರು ಸ್ವಲ್ಪ ಶಿಕ್ಷೆ ಇರುತ್ತೆ. ಏನಕ್ಕಪ್ಪ ಅಂದರೆ ಈ ಥರ ಹೈಲೈಟ್ ಮಾಡಿ ಹೇಳಿದ್ದಾರೆ ಅಂದರೆ ಪಕ್ಕ ಏನಾದ್ರು ಒಂದು ಶಿಕ್ಷೆ ಇರುತ್ತೆ. ಇಲ್ಲ ನಾಮಿನೇಷನ್ಗೆ ಎಂಟ್ರಿ ಕೊಡ್ತಾರೆ ಧನುಷ್ ಅವರು, ಇಲ್ಲ ಅಂದರೆ ಬೇರೆ ವಿಷಯಕ್ಕಾಗಿ ಮಾಡ್ಬೋದು ವೀಕ್ಷಕರೇ. ಸೊ ಆದ್ದರಿಂದ ಒಂದು ಸ್ವಲ್ಪ ಏನೋ ಎಡ್ವರ್ಟ್ ಆಗುತ್ತೆ ಅಂತ ಕ್ಯಾಪ್ಟನ್ಸಿಲಿ ಅಂತ ಹೇಳ್ಬೋದು ವೀಕ್ಷಕರೇ. ಅದು ಧನುಷ್ ಅವರ ಕ್ಯಾಪ್ಟನ್ಸಿಲಿ ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ, ಅಶ್ವಿನಿ ಅವ್ರು ಆಗಬೇಕಾ ಧನುಷ್ ಅವ್ರು ಆಗಬೇಕಾ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೋಟಿಂಗ್ ರಿಸಲ್ಟ್. ಸೊ ಯಾರೆಲ್ಲ ಡೇಂಜರ್ ಝೋನಲ್ಲಿ ಇರೋದಾದರೆ, ಸೊ ಡೇಂಜರ್ ಝೋನಲ್ಲಿರೋದು ಧ್ರುವಂತ್ ಅವರು ವೀಕ್ಷಕರೇ. ಧ್ರುವಂತ್ ಹಾಗೂ ಧನುಷ್ ಅವರು ವೀಕ್ಷಕರೇ. ಸೊ ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಪಂದನ ಅವ್ರು ಈ ವಾರ ಹೋಗಬೇಕು ಅಂತ ಎಲ್ಲರೂ ಅನ್ಕೋತಾ ಇದ್ರಿ, ಬಟ್ ಈ ವಾರ ಹೋಗೋ ಚಾನ್ಸಸ್ಸು 5% ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಅವರೇ ಟಾಪಲ್ಲಿರೋದು ಅಂತ ಅನ್ಕೋತೀನಿ ವೋಟಿಂಗ್ ರಿಸಲ್ಟಲ್ಲಿ ವೀಕ್ಷಕರೇ. ಸೊ ಆದ್ದರಿಂದ ಅವರು ಮನೆಯಲ್ಲಿ ಸೇಫ್ ಆಗ್ಬೋದು. ಸೊ ಡೇಂಜರ್ ಝೋನಲ್ಲಿರೋದು ಧ್ರುವಂತ್ ಹಾಗೂ ಧನುಷ್ ಅವರು ವೀಕ್ಷಕರೇ. ಸೊ ನಾವು 3ನೇ ಸ್ಥಾನದಲ್ಲಿರೋದು ಅಶ್ವಿನಿ ಅವರು, ಇನ್ನು 2ನೇ ಸ್ಥಾನದಲ್ಲಿರೋದು ರಾಶಿಕ್ ಅವರು ವೀಕ್ಷಕರೇ, 1ನೇ ಸ್ಥಾನದಲ್ಲಿರೋದು ಸ್ಪಂದನ ಅವರು. ಸೊ ಇಷ್ಟು ಜನ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಈ 5 ಜನದಲ್ಲಿ ನಿಮ್ಮ ಪ್ರಕಾರ ಯಾರಾಗಬೇಕು ಈ ವಾರ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಆದಷ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ಇಲ್ಲಿ ಕಂಟ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕಾ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ.